ಅಂದ್ರೆ ಹೋರಾಟ, ಈ ನಿಜವಾದ ಹೋರಾಟ ಪ್ರಾರಂಭ ಆಗೋದು ಇವತ್ತಿಂದ. ಈ ಹೋರಾಟಕ್ಕೆ ಇನ್ನೂ ದೇವ್ರು ನಮಗೆ ಹೆಚ್ಚಿನ ಶಕ್ತಿ ಕೊಡಲಿ, ಬರುವಂತ ಏನೇ ತೊಂದರೆಗಳಿದ್ರು ಅವನ್ನ ನಿಭಾಯಿಸುವಂತ ಶಕ್ತಿ ಕೊಡಲಿ ಅಂತೇಳಿ ನಾನು ಈ ದೇವ್ರ ಮೊರೆ ಹೋಗೇನಿ. ಯಾಕಂದ್ರೆ ಪ್ರಾರಂಭ ಆಗಿದ್ದು ಇಲ್ಲಿಂದನೇ, ಅದು ಇಲ್ಲಿಗೆ ಅಂತ್ಯ ಆಗಲಿ ಅಂತೇಳಿ ನಾನು ದೇವ್ರಿಗೆ ಬೇಡ್ಕೊಳಕ್ಕೆ ಈ ಕೆಸಿಡಿ ಗಣಪತಿ ಗುಡಿಗೆ ನಾವು ಬಂದಿದ್ದೆ. ನಾವು ಅವತ್ತು ಇಲ್ಲೇ ಇದ್ವಿ, ಮರ್ಡರ್ ನಡೆಯುವಂಥ ಟೈಮ್ನಾಗ ನಾವು ಇದೇ ಜಾಗದೊಳಗಿದ್ವಿ. ಸೊ ಆ ಪಶ್ಚಾತ್ತಾಪ ನನಗೆ ಕಾಡ್ತಿತ್ತು. ಸೊ ಅದಕ್ಕೋಸ್ಕರ ಈಗ ದೇವಸ್ಥಾನಕ್ಕೆ ಬಂದಿದ್ದೆ. ಈಗ ಹೋಗ್ತೇನೆ ರೀ. ಯೋಗೀಶ್, ಜಿಲ್ಲಾ ಪಂಚಾಯತ್ ಮಾಜಿ ಸಚಿವ ಯೋಗೀಶ್ ಗೌಡ ಕೊಲೆ ಪ್ರಕರಣಕ್ಕೆ ಮಾಫಿ ಸಾಕ್ಷಿಯಾದಂತಹ ಬಸವರಾಜ ಮುತ್ತಿಗೆ ಅವರಿದ್ದಾರೆ. ಇವತ್ತು ಕೂಡ ಟೆಂಪಲ್ ರನ್ ಮಾಡ್ತಾರೆ. ಯಾಕೆ ಎಂಬುದನ್ನ ಇವತ್ತು ಟೆಂಪಲ್ ಬಂದಿದ್ರಿ, ಇಲ್ಲಿ ಯಾಕೆ ಬಂದಿದ್ರಿ, ಏನ್ ಕಾರಣ? ಅಂದ್ರೆ ನಿಜವಾದ ಹೋರಾಟ ಇವತ್ತಿಂದ ಪ್ರಾರಂಭ ಆಗೈತಿ. ಈ ಹೋರಾಟಕ್ಕೆ ನನಗೆ ಇನ್ನೂ ಇದನ್ನೆಲ್ಲವನ್ನು ನಿಭಾಯಿಸುವಂತ ಶಕ್ತಿ ಕೊಡ್ಲಿ, ಏನೇ ಬಂದ್ರು ಏನೇ ಅಡೆತಡೆಗಳು ಬಂದ್ರು ಅವನ್ನ ನಿಭಾಯಿಸ್ಕೊಂಡು ಹೋಗೋಕೆ ನನಗೆ ಶಕ್ತಿ ಕೊಡ್ಲಿ ಅಂತ ನಾನು ದೇವ್ರ ಮೊರೆ ಹೋಗಿದ್ದೆ. ಇಲ್ಲಿಂದ ಯಾಕಂದ್ರೆ ಈ ದೇವಸ್ಥಾನಕ್ಕೆ ಬಂದು ಭೇಟಿ ಮಾಡಿದ್ರೆ ಇಲ್ಲಿ ಆರಂಭ ಆಗಿದ್ದು ಇಲ್ಲೇ ಕೊನೆ ಆಗ್ಲಿ ಅಂತಾರೆ, ಯಾಕಂದ್ರೆ? ಅಂದ್ರೆ ಅವತ್ತು ಯೋಗೇಶ್ ಗೌಡ್ರ ಹತ್ಯೆ ಆದಾಗ ನಾವು ಇದೇ ಸರ್ಕಲ್ನಾಗ ಇದ್ವಿ. ಆ ಕಾನ್ಸ್ಪಿರೆನ್ಸಿ ಒಳಗೆ ನಾವು ಭಾಗಿಯಾಗಿದ್ವಿ ಅಂತ ನನಗೆ ಆಲ್ರೆಡಿ ನನ್ನ ಕೋರ್ಟ್ ಚೀಫ್ ಒಳಗೆ ನಾನು ಹೇಳೇನಿ. ಸೊ ಅದು ಇಲ್ಲಿಂದನೇ ಪ್ರಾರಂಭ ಆಗಿತ್ತು, ಅದು ಇಲ್ಲಿಗೆ ಅಂತ್ಯ ಆಗಲಿ ಅಂತ ನಾನು ಬಂದೇನೆ. ಈಗ 21 ಆರೋಪಿಗಳಲ್ಲಿ 17 ಜನರಿಗೆ ಈ ಇವತ್ತು ಆದೇಶ ಕೂಡ ಬರುತ್ತೆ, ಏನು ಬರ್ಬೋದು ಅಂತ ಏನಾದ್ರು? ಅಲ್ಲ, ನ್ಯಾಯಾಲಯ ಏನ್ ತೀರ್ಪು ಕೊಡ್ತೈತೆ ನಾನು ಕಾಯ್ದು ನೋಡತ್ತೇನ್ರಿ. ಅದನ್ನ ನ್ಯಾಯಾಲಯ ಏನ್ ತೀರ್ಪು ಕೊಡ್ತೈತೆ ನೋಡೋದಂತ. ಇದಿಷ್ಟು ಬಸವರಾಜ ಮುತ್ತಿಗೆ ಅವರ ಮಾತಾಗಿತ್ತು. ಧಾರವಾಡದ ಮಂಜುನಾಥ್ ರೆಡ್ಡಿ, ನ್ಯೂಸ್ 18. ಹನುಮಂತನ ಗುರುನ ನೆಕ್ಸ್ಟ್ ಬರ್ತಿದ್ದೆ, ಇದನ್ನು ಬರ್ತಿದ್ದೆ. ಹೌದಾ? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.